ನಮಸ್ತೆ ವೀಕ್ಷಕರೇ. ನಾಳೆ ವಾಮನ ಜಯಂತಿ ಇದೆ. ವಾಮನ ಜಯಂತಿ ದಿನ ನಾಳೆ ದ್ವಾದಶಿ ವ್ರತ ಕೂಡ ಇದೆ, ಅಂದರೆ ಶಿವನ ಆರಾಧನೆ ಕೂಡ ಇದೆ. ನಾಳೆ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದೇ ವಾಮನ ಜಯಂತಿ. ವಾಮನ ಅಂದರೆ ಸಾಕ್ಷಾತ್ ವಿಷ್ಣುವಿನ ರೂಪ. ವಿಷ್ಣು 10 ಅವತಾರದಲ್ಲಿ ವಾಮನ ಅವತಾರ ಒಂದು. ಮೊದಲನೇ ಅವತಾರ ವಿಷ್ಣುವುದು ಮತ್ಸ್ಯಾವತಾರ, ಎರಡನೆಯದು ಟಾಟಾಯ್ಸ್ ಅವತಾರ ಅಂದರೆ ಆಮೆಯ ಅವತಾರ, ಮೂರನೆಯದು ವರಹ ಅವತಾರ, ನಾಲ್ಕನೆಯದು ನರಸಿಂಹ ಅವತಾರ, ಐದನೇದು ಬಂದು ಹಯಗ್ರೀವ ಅವತಾರ. ಆನಂತರ ಬರೋದೇ ವಾಮನ ಅವತಾರ. ವಾಮನ ಅವತಾರ ಬಂದಿದ್ದೇ ಏನಕ್ಕೋಸ್ಕರ ಅಂದರೆ ಬಲಿ ಚಕ್ರವರ್ತಿಯ ಸಂಹಾರಕ್ಕಾಗಿ. ಬಲಿ ಚಕ್ರವರ್ತಿ ಬಂದು ಅದಿತಿ ಮತ್ತು ಕಶ್ಯಪ ಅವರ ಪುತ್ರ. ನೋಡಿ, ದಿತಿ ಮತ್ತು ಕಶ್ಯಪ ಅವರ ಪುತ್ರ ಬಲಿ ಚಕ್ರವರ್ತಿ. ಈ ಬಲಿ ಚಕ್ರವರ್ತಿ ಒಬ್ಬ ರಾಜ. ಇವನ ಒಂದು ಸಂಹಾರಕ್ಕಾಗಿ ಒಂದು ಅವತಾರ ತಾಳೋದೇ ವಿಷ್ಣು ವಾಮನ ಅವತಾರ. ಈ ಅವತಾರ ತಾಳೋದು ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ದ್ವಾದಶಿ ದಿನ ಭೂಮಿಗೆ ವಾಮನ ಅವತಾರ ಬರುತ್ತೆ. ಅಂದರೆ ನಾಳೆ ವಾಮನ ಜಯಂತಿ. ಭಾಗವತ ಪುರಾಣದಲ್ಲಿ ಇರುವಂಥದ್ದು ವಾಮನ ಅವತಾರ. ಇದು ಬಂದ್ಬಿಟ್ಟು ಈ 5 ಪ್ರಾಣಿಗಳ ಅವತಾರ ಆದ ನಂತರನೇ ವಾಮನ ಅವತಾರ. ಇದಾದ ನಂತರ ವಾಮನ ಅವತಾರ ನಾಳೆ. ಇದಾದ ನಂತರ ಓಣಮಲ್ಲಿ ನಾಡ್ದು 17ನೇ ತಾರೀಕು ಕೇರಳದಲ್ಲಿ ಓಣಂ ಅಂತ ಆಚರಿಸ್ತಾರೆ. ಆ ದಿನ ಭೂಮಿಗೆ ಬರೋದು ಬಲಿ ಚಕ್ರವರ್ತಿ. ಭೂಮಿಗೆ ಆಗಮನ ಆಗ್ತಾನೆ ಬಲಿ ಚಕ್ರವರ್ತಿ. ಅವನು ಮಾಡಿರೋ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವನಿಗೆ ಒಂದು ವರ ಕೊಟ್ಟಿರುವಂಥದ್ದು ವಾಮನ ದೇವ, ಅಂದರೆ ವಿಷ್ಣು ದೇವ ಅವನಿಗೆ ಒಂದು ವರ ಕೊಟ್ಟಿದೆ. ಅವನು ವರ್ಷದಲ್ಲಿ ಒಂದು ಬಾರಿ ಭೂಮಿಗೆ ಬರ್ತಾನೆ. ಅದು ಯಾವತ್ತು ಅಂದರೆ ಓಣಂ ದಿವಸ. ಭಾದ್ರಪದ ಮಾಸದಲ್ಲಿ ಓಣಂ ಅಂತ ಹಬ್ಬ ಬರುತ್ತೆ, ಕೇರಳದವರು ಅದು ಆಚರಿಸ್ತಾರೆ. ಆ ದಿನ ಇವನು ಭೂಮಿಗೆ ಬರ್ತಾನೆ. ಅಂದರೆ ದ್ವಾದಶಿಯ ನಂತರ ಬರೋದು ವಾಮನ ಅವತಾರ ಆಗಿ ನಂತರ ಮತ್ತೆ ಮರುದಿನ ಬರೋದೇ ಓಣಂ. ಈ ಓಣಂ ದಿನ ಬಲಿಚಕ್ರವರ್ತಿ ಆಗಮನ ಆಗತ್ತೆ. ನೋಡಿ, ವಾಮನ ಆಗಮನ ಅಂದರೆ ವಾಮನ ಜಯಂತಿ ಬರೋದು ಶ್ರವಣ ನಕ್ಷತ್ರದಲ್ಲಿ. ಇದು ಬಂದ್ಬಿಟ್ಟು ವಾಮನ ದ್ವಾದಶಿ ಅಂತಲೂ ಕರೀತಾರೆ, ವಾಮನ ಜಯಂತಿ ಅಂತ ಹೇಳ್ತಾರೆ. ಈ ಬಲಿ ಚಕ್ರವರ್ತಿನ ಸಂಹರಿಸೋದು ದೀಪಾವಳಿಯ 2ನೇ ದಿನ. ದೀಪಾವಳಿ ದಿನ ಇವನನ್ನು ಸಂಹರಿಸೋದು ವಾಮನ ಅವತಾರದಲ್ಲೇ. ವಾಮನ ಬಂದ್ಬಿಟ್ಟು ಮಗು ರೂಪದಲ್ಲಿ ಬರುತ್ತೆ. ಆವತ್ತಿನ ದಿನ ಮಗು ರೂಪದಲ್ಲಿ ವಿಷ್ಣು ಬಂದು ಇವನು ಎಲ್ಲ ಒಂದು ಇದು ತಗೊಬೇಕು, ಇಡೀ ಇದೇ ನಂದಾಗಬೇಕು, ಇಡೀ ಯೂನಿವರ್ಸ್ ನಂದಾಗಬೇಕು ಅಂದ್ಬಿಟ್ಟು, ಪ್ರಪಂಚ ಎಲ್ಲ ನಂದೇ ಆಗಬೇಕು ಅಂದ್ಬಿಟ್ಟು ಇವನು ತುಂಬ ಒಂದು ಅಹಂಕಾರದಿಂದ ಮೆರೀತಾ ಇರ್ತಾನೆ. ಇವನು ಒಬ್ಬ ರಾಕ್ಷಸ ಆಗಿರ್ತಾನೆ. ಆದ್ದರಿಂದ ವಿಷ್ಣು ವಾಮನ ರೂಪ ತಗೊಂಡು ಏನು ಮಾಡುತ್ತೆ, ಇವನಿಗೆ ಬಂದ್ಬಿಟ್ಟು ಅವತ್ತು ಬ್ರಾಹ್ಮಣನಿಗೆ ಅವನು ಹೋಮ ಮಾಡ್ತಾ ಇರ್ತಾನೆ. ಬ್ರಾಹ್ಮಣನಿಗೆ ಕೇಳಿದ್ದನ್ನು ದಾನ ಕೊಡಬೇಕು ಅಂತ ಒಂದು ಸಂಕಲ್ಪ ಇರುತ್ತೆ ಅವನಿಗೆ. ಆ ದಿನ ವಾಮನ ರೂಪ ತಗೊಂಡು ಮಹಾವಿಷ್ಣು ಪ್ರಭು ವಿಷ್ಣುನೇ ಬರ್ತಾರೆ ಬ್ರಾಹ್ಮಣನ ಅವತಾರದಲ್ಲಿ ಮಗು ರೂಪದಲ್ಲಿ. ಆಗ ಅವನಿಗೆ ಕೇಳ್ತಾರೆ, ಯಾರಿಗೆ, ಬಲಿ ಚಕ್ರವರ್ತಿಗೆ ವಿಷ್ಣು ಕೇಳ್ತಾರೆ, ನನಗೆ 3 ಹೆಜ್ಜೆ ಇಡೋ ಅಂಥ ಜಾಗ ಕೊಡು ಸಾಕು ಅಂತ ಕೇಳ್ತಾರೆ. ಅದಕ್ಕೆ ಅವನು ಮಗು ರೂಪ ಅಲ್ವಾ, 3 ಹೆಜ್ಜೆ ಅಂದರೆ ಏನು ಮಹಾ ಅಂದ್ಕೊಂಡು ಆಯಿತು ಅಂತ ಒಪ್ಕೊತಾನೆ ಬಲಿ ಚಕ್ರವರ್ತಿ. ಆಗ ಅವನು ವರ ಆಯಿತು ನಾನು ಕೊಡ್ತೀನಿ ಎಂದಾಗ ಆ ಒಂದು ವಾಮನ ರೂಪ ಬೃಹತ್ತಾಕಾರವಾಗಿ ಉದ್ದಕ್ಕೆ ಬೆಳ್ಕೊಳತ್ತೆ. ಆವಾಗ ಬೆಳ್ಕೊಂಡಾಗ ಆ ಹೆಜ್ಜೆನ
ಒಟ್ಟು 3 ಪಾದದಲ್ಲಿ ಒಂದು ಪಾದ ಭೂಮಿ ಮೇಲೆ ಇಡ್ತಾರೆ ವಿಷ್ಣು. ವಾಮನ ರೂಪದಲ್ಲಿ ಭೂಮಿ ಫುಲ್ಲು ಆವರಿಸ್ಕೊಳ್ತಾರೆ. ಇನ್ನೊಂದು ಪಾದ ಬಂದ್ಬಿಟ್ಟು ಸೌರಮಂಡಲಕ್ಕೆ ಇಡ್ತಾರೆ. ಆವಾಗ ಎಲ್ಲ ಇಡೀ ಒಂದು ಯೂನಿವರ್ಸೇ ಆವರಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಪಾದದಷ್ಟು ಜಾಗ ಇಡೋದಕ್ಕೆ ಎಲ್ಲಿ ಇಡಲಿ, ಎಲ್ಲ ತೊಗೊಂಡಾಯಿತು. ಇನ್ನೊಂದು ಪಾದ ಎಲ್ಲಿ ಇಡಲಿ ಅಂದಾಗ ವಾಮನ ಬಲಿಚಕ್ರವರ್ತಿ ಹೇಳ್ತಾನೆ, ನೀವು ನನ್ನ ತಲೆ ಮೇಲೆ ಇಡಿ ಅಂತ. ಆಗ ತಲೆ ಮೇಲೆ ಇಟ್ಟಾಗಲೇ ಚಟ ಚಟ ಪಟ ಅಂತ ಅವನು ಮೂಳೆ ಸೌಂಡೆಲ್ಲ ಬರೋದೇ ಪಟಾಕಿ ಹಬ್ಬ. ಅಂದರೆ ದೀಪಾವಳಿ ಹಬ್ಬದ ದಿನವೇ ಅವನ ಸಂಹಾರ. ವಾಮನ ಅವತಾರ ತಾಳದೆ ಇವನನ್ನು ಸಂಹಾರ ಮಾಡೋದಕ್ಕೆ ಎಲ್ಲ ಆವರಿಸ್ಕೊಂಬಿಟ್ಟು ಎಲ್ಲರಿಗೂ ಹಿಂಸೆ ಕೊಡ್ತಾನೆ, ಯಾರಿಗೂ ನೆಮ್ಮದಿ ಕೊಡಲ್ಲ ಅಂತ ವಿಷ್ಣುನೇ ವಾಮನ ಅವತಾರದಲ್ಲಿ ನಾಳೆ ಬರುವಂಥದ್ದೇ ಈ ಅವತಾರ. ಪೂರ್ಣಮ್ ದಿನ ಇವನಿಗೆ ಆರಾಧನೆ ಎಲ್ಲ ಮಾಡ್ತಾರೆ, ಭೂಮಿಗೆ ಬರ್ತಾನೆ. ಯಾಕೆಂದರೆ ಇವನು ಪುಣ್ಯದ ಕೆಲಸ ಮಾಡಿರ್ತಾನೆ ಅಂತ ಒಂದು ವರ ಕೊಟ್ಟಿರ್ತಾರೆ ವಿಷ್ಣು ವಾಮನ ರೂಪದಲ್ಲಿ. ಈ ವಿಷ್ಣುಗೆ ಇವನು ವರವನ್ನು ಕೊಡೋದು ಯಾಕೆ ಅಂದರೆ ಇವನು 3 ಪಾದದ ಎಲ್ಲ ಜಾಗನೂ ಕೊಡ್ತಾನೆ, ಎಲ್ಲ ಆವರಿಸ್ಕೊಳ್ಳುತ್ತೆ. ಹೇಳಿದಂತೆ ಇವನು ದಾನ ಕೊಡ್ತಾನೆ. ಅದರಿಂದ ವಿಷ್ಣುಗೆ ತುಂಬ ಪ್ರಿಯ ಆಗಿ ಇವನಿಗೆ ವರ ಕೊಡ್ತಾರೆ. ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ನಿನಗೆ ನಾನು ವರ ಕೊಟ್ಟಿದ್ದೀನಿ, ನೀನು ಭೂಮಿಗೆ ಬರ್ಬೋದು ಅಂತ ಹೇಳ್ತಾರೆ. ಅವಾಗ ಇವನು ಭೂಮಿಗೆ ಬಂದು ತನ್ನ ಇವನ ಕತೆ ಹೇಳೋದು, ಇವನ ಕತೆ ಕೇಳೋದು ಎಲ್ಲ ಮಾಡಿದರೆ ನಾಡಿದ್ದು ಅಂದರೆ ಓಣಂ ದಿನ ಯಾರು ಅಕ್ಕಿ, ಮೊಸರು, ಸಕ್ಕರೆ ಎಲ್ಲ ಯಾರು ದಾನ ಕೊಡ್ತಾರೆ, ಇವನು ಓಣಂ ದಿನ ಬಲಿಚಕ್ರವರ್ತಿಯ ಇದ್ರ ದಿನ ಅವನು ಬರೋ ದಿನ ಅಂಥವರಿಗೆ ಅಂದರೆ ಯಥೇಚ್ಛವಾಗಿ ಅವರಿಗೆ ದಾನ ಕೊಡೋದ್ರಿಂದ ಅವರಿಗೆ ಅದ್ರದ್ದು 10 ಪಟ್ಟಷ್ಟು 100 ಅಲ್ಲ 1000 ಪಟ್ಟಷ್ಟು ಅವರಿಗೆ ಅದು ಹೆಚ್ಚಾಗತ್ತೆ. ದಾನ ಎಷ್ಟು ಕೊಡ್ತಾರೋ ಅಷ್ಟು ಅವ್ರಿಗೆ ಒಳ್ಳೆಯದಾಗತ್ತೆ. ಅದರಿಂದ ಇವನ ಹೆಸರಲ್ಲಿ ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದು. ಓಣಂ ದಿವಸ 17ನೇ ತಾರೀಕು ನೀವು ಕೂಡ ದಾನ ಎಲ್ಲ ಕೊಡಿ, ಮತ್ತು ಆರಾಧನೆ ಮಾಡಿ. ಮತ್ತು ವರಹಸ್ವಾಮಿ ರೂಪದಲ್ಲೂ ವಿಷ್ಣು ಇರೋದು ಇದು ಒಂದು. ಮತ್ತು ಮತ್ಸ್ಯಾವತಾರ, ಮತ್ತು ಆಮೆ ಅವತಾರ, ನರಸಿಂಹ ಅವತಾರ, ಇಷ್ಟು ಅವತಾರ 10 ಅವತಾರಗಳಲ್ಲಿ ಇಷ್ಟು ಎಲ್ಲ ಅವತಾರ ಇದೆ. ವರಹಸ್ವಾಮಿ ಅವತಾರ ಕೂಡ. ವಾಮನ ಅವತಾರ ಒಂದು ವಿಶೇಷವಾದದ್ದು. ಇದಕ್ಕೆ ವಾಮನ ದ್ವಾದಶಿ ಅಂತ ಹೇಳ್ತಾರೆ. ಅದರಿಂದ ನಾಳೆ ಎಲ್ಲರೂ ಶಿವನ ಆರಾಧನೆ ಮಾಡಿ, ಶಿವನಿಗೆ ತುಪ್ಪದ ದೀಪ ಹಚ್ಚಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ, ದ್ವಾದಶಿ ಇರೋದರಿಂದ. ಮತ್ತು ದ್ವಾದಶಿ ದಿನ ನವಗ್ರಹ ಆರಾಧನೆ ಕೂಡ ಮಾಡಿ ದೇವಸ್ಥಾನದಲ್ಲಿ. ನವಗ್ರಹ ಮಂತ್ರ, ನವಗ್ರಹ ಪೂಜೆ, ನವಗ್ರಹಕ್ಕೆ ಹೋಗಿ ನೀವು ಬೆಲ್ಲ, ಎಲೆ, ಅಡಿಕೆ, ಹೂವು ಎಲ್ಲ ಅರ್ಪಣೆ ಮಾಡಿ ನಿಮಗೆ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ವಿಷ್ಣುವಿನ ಆಶೀರ್ವಾದ ಸಾನ್ನಿಧ್ಯ ಸಿಗುತ್ತೆ, ಮತ್ತು ಶಿವನ ಆಶೀರ್ವಾದ ಕೂಡ ಸಿಗುತ್ತೆ. ವಾಮನ ಜಯಂತಿ ದಿನ ಅದು ದ್ವಾದಶಿ ಬಿದ್ದಿರೋದ್ರಿಂದ ಶಿವನಿಗೆ ತುಂಬ ಪ್ರಿಯ. ಅದರಿಂದ ತಾವುಗಳು ಎಲ್ಲರೂ ಶಿವನ ಭಜನೆ ಮಾಡ್ಕೊಳ್ಳಿ. ವಾಮನ ಕಥೆಯನ್ನು ಕೇಳಿ. ಇವಾಗ ಹೇಳಿದ್ನಲ್ಲ, ಈ ಕತೆ ಪೂರ್ಣವಾಗಿ ಕೇಳಿ. ಬಲಿಚಕ್ರವರ್ತಿ ಕತೆ, ವಾಮನ ಕತೆ ಎಲ್ಲ ಪೂರ್ಣವಾಗಿ ಕೇಳಿ. ಕತೆ ಕೇಳೋದ್ರಿಂದ ನಿಮ್ಮ ಎಲ್ಲ ದೋಷಗಳೆಲ್ಲ ಹೋಗುತ್ತೆ. ಮತ್ತು ನಾಳೆ ಉಪವಾಸ ಇರಿ. ವಾಮನ ಜಯಂತಿ ದಿನ ಉಪವಾಸ ಇರೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ನೋಡಿ, ವಿಶೇಷವಾಗಿ ನಾಳೆ ನೀವು ಏನು ನೈವೇದ್ಯ ಕೊಡಬೇಕು ಅಂದರೆ ಮೊಸರಿಂದ ಮಾಡಿರೋ ಮೊಸರನ್ನ ನೈವೇದ್ಯ ಕೊಡಬೇಕು. ವಾಮನ ದೇವರಿಗೆ ನೈವೇದ್ಯ ಕೊಟ್ಟು ಅದು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು. ನಿಮಗೆ ಆಶೀರ್ವಾದ ಸಿಗುತ್ತೆ, ಶಿವನ ಆಶೀರ್ವಾದ ಕೂಡ ಸಿಗುತ್ತೆ. ಇದೆಲ್ಲದಕ್ಕೂ ಮುಂಚೆ ನೀವು ಫಸ್ಟು ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ. ಭಾದ್ರಪದ ಮಾಸ ಆಗಿರೋದ್ರಿಂದ ಗಣಪತಿಯ ಮೊದಲ ಪೂಜೆ ಗಣಪತಿಗೆ. ಆನಂತರ ನೀವು ವಾಮನ ಪೂಜೆ, ಶಿವನ ಪೂಜೆ, ಶಿವಾರಾಧನೆ ಎಲ್ಲ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.